ಯಜೆ ದುರ್ಗಾ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಬಿಟ್ಬಿಡು. ಇಲ್ಲ ಅಜಯ್, ಅದು ಲೀಲಾತೆ ಅವ್ರ ತಂದೆ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವೆಷ್ಟು ಕರೆದ್ರೂ ಒಳಗಡೆ ಬರ್ತಿಲ್ಲ. ಒಂದು ತೊಟ್ಟು ನೀರು ಕುಡದೆ ಉಪವಾಸ ಇದ್ದು ಸಾಯ್ತೀನಿ. ಹಂಗಾಗಬಾರ್ದು ಅಂದರೆ ಲೀಲಾತೆ ಮನೆಗೆ ವಾಪಸ್ ಬರಬೇಕು ಅಂತ ಹೇಳ್ತಿದ್ದಾರೆ. ಸಮಸ್ಯೆಗಳು ನಮ್ಮನ್ನು ಹುಡ್ಕೊಂಬರ್ತಾ ಇದೆಯೋ ಅಥವಾ ನಾವು ಸಮಸ್ಯೆಗಳನ್ನ ಹುಡ್ಕೊಂಡು ಹೋಗ್ತಾ ಇದೀವೋ ಒಂದು ಗೊತ್ತಾಗ್ತಾ ಇಲ್ಲ. ಯಜೆ ಈಗ ಹೇಳ್ತೀನಿ ಅಂತ ತಪ್ಪಿಳ್ಕೊಬೇಡಿ. ಈಗ ಬೇರೆ ವಿಷಯನ ಮಾತಾಡೋ ಅಷ್ಟು ಟೈಮ್ ಇಲ್ಲ. ನೀವೇ ಬಂದು ಅವ್ರನ್ನ ಕರೆದ್ರೆ ಅವ್ರು ಖಂಡಿತ ಒಳಗೆ ಬರ್ತಾರೆ. ನೀನೇ ಅವ್ರನ್ನ ಕರೆದು ಕೂಡ್ಸು, ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ. ಅವ್ರ ಮಗಳನ್ನ ನಿಮಗೆ ದಾರೆ ಎರೆದು ಕೊಟ್ಟಿದ್ದಾರೆ ಯಜೆ. ಅವ್ರು ನಿಮ್ಮ ಮಾತಿಗೆ ಬೆಲೆ ಕೊಡೋದು. ಈ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಏನು ಮಾತಾಡದೆ ನೀವು ಹೇಳೋದಕ್ಕೆಲ್ಲ ತಲೆ ಆಡಿಸ್ತಾ ಒಂದೇ ಒಂದು ಪ್ರಶ್ನೆನೂ ಕೇಳದೆ ಸುಮ್ಮನೆ ಮಗಳನ್ನು ನೋಡೋವರೆಗೂ ನಾನು ಹೀಗೆ ಇಲ್ಲೇ ಕೂತಿರ್ತೀನಿ. ಯಾರು ಬಂದರೂ ಕೊಡ್ಲಲ್ಲ. ನನ್ನ ಮನೆ ಬಾಗ್ಲಿಗೆ ಬಂದು ಭಿಕ್ಷೆ ಕೇಳಿದ್ರು ಕೊಟ್ಬಿಡ್ತಿದ್ ನಾನು. ಆದರೆ ನೀನು ಕೇಳ್ತಿರೋದು ನನಗೆ ಬೇಡವಾಗಿರೋ ಕಸಾನ. ನಾನು ಆ ಕಸಾನ ಯಾವತ್ತೋ ಮನೆಯಿಂದ ಹೊರಗಡೆ ಬಿಸಾಕಾಯ್ತು. ಆ ಕಸಾನ ಮತ್ತೆ ಮನೆಗೆ ಬಂದು ಎತ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಅಂತರ ಅಂತರ ಈ 3 ಅಕ್ಷರ ಅಷ್ಟೇ ನಿನ್ನ ಬಾಯಲ್ಲಿ ಬರಬೇಕಿರೋದು. ಅಪ್ಪಿ ತಪ್ಪಿ ಬೇರೆ ಹೆಸರು ಹೇಳಿದ್ಯೋ ಏನ್ ಮಾಡ್ತೀಯ ರಾಕ್ಷಸಿ? ಮುಚ್ಚು ಬಾಯ್. ನಿನ್ನ ಮಗಳು ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದಾಳೋ ಯಾರಿಗ್ ಗೊತ್ತು? ಅವಳನ್ನ ಹುಡುಕೊಳ್ಳೋದು ಬಿಟ್ಟು ಇಲ್ಲಿ ನನ್ನ ಮನೆ ಮುಂದೆ ಬಂದು ಕೂತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಓಹೋಹೋಹೋ, ನನಗೀಗ ಗೊತ್ತಾಯ್ತು. ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಿದೆ ನೀನೇ ಯಾಕೆ ನಿನ್ನ ಮಗಳನ್ನ ಬಚ್ಚಿಟ್ಟು ಇಲ್ಲಿ ಬಂದು ಡ್ರಾಮಾ ಮಾಡ್ತಿರ್ಬಾರ್ದು ಅಂತ. ನೋಡಮ್ಮ, ಅಧಿಕಾರ ಇದೆ ಅಂತ ಮೆರಿಬಾರ್ದು. ಮೆರೆದವರೆಲ್ಲ ನೆಲ ಕಚ್ಚಿ ಮಣ್ಣಾಗಿದ್ದಾರೆ. ನೀನು ಇವಾಗ ಮೆರಿತಾ ಇದೀಯಾ, ನೆನ್ಪಿರ್ಲಿ. ಹಲೋ ಮಿಸ್ಟರ್ ಅಂಕಲ್, ನೀನು ನಿನ್ನ ಮಗಳು ಸೇರ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿ ನಾಟಕ ಮಾಡ್ತಿದ್ದೀರಾ ಅಂತ ನನ್ಗನ್ಸ್ತಿದೆ. ಬೀದಿ ನಾಯಿನ ಊಟ ಹಾಕ್ತೀನಿ ಬಾ ಅಂತ ಕರ್ಕೊಂಡು ಬಂದು ಅದಕ್ಕೆ ಊಟ ಹಾಕ್ಲಿಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಬೊಗಳಲ್ಲ. ಯಾಕೆ ಹೇಳು? ನಾಳೆ ಬಂದ್ರೆ ಊಟ ಹಾಕಲ್ಲ ಅಂತ ಅಂದ್ಕೊಂಡು ಬಾಲ ಅಲ್ಲಾಡ್ಸ್ಕೊಂಡು ಸುಮ್ಮನೆ ಹೋಗುತ್ತೆ. ಅದೇ ರೀತಿ ನೀನು ಹಾಗೆ ಇಂಟರ್ವ್ಯೂ ಕೊಟ್ಟು ಅಭಿ ಹೆಂಡತಿ ಅಂತ ಕಾಣಿಸ್ಕೊಂಡ್ರೆ ಮೊದಲನೇ ಹೆಂಡತಿ ಆಗಿರೋ ನಾನು ಗಲಾಟೆ ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಲೀಲಾನ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಟ್ಟು ಈ ಥರ ಎಲ್ಲ ಪ್ಲಾನ್ ಮಾಡಿಕೊಂಡು ಈಗ ಮನೆ ಮುಂದೆ ಬಂದು ಮಗಳೇ ಮಗಳೇ ಅಂತ ಅರ್ಚ್ಕೊಂಡ್ರೆ ಅದರಿಂದ ನನ್ನ ಕೆಟ್ಟ ಹೆಸರು ಬರುತ್ತಲ್ಲ, ಅದೇ ತಾನೇ ನಿಮ್ಮ ದರಿದ್ರ ಪ್ಲಾನು. ಅಮ್ಮ, ಈ ದರಿದ್ರ ಪ್ಲಾನ್ ಎಲ್ಲ ಕೆಟ್ಟ ಬುದ್ಧಿ ಇರೋ ನಿಮಗೆ ಬರ್ಬೋದು, ನಮಗೆ ಬರಲ್ಲ. ನಾವು ಹೊಟ್ಟೆ ಹಸ್ತಿದ್ರು ಒಂದ್ ಲೋಟ ನೀರು ಕುಡ್ಕೊಂಡು ಸುಮ್ಮನೆ ಮಲ್ಕ್ಬಿಡ್ತೀವಿ, ಇನ್ನೊಬ್ರು ತಟ್ಟೆ ಕೈ ಹಾಕಲ್ಲ. ಮದುವೆ ಆಗಿರೋ ಗಂಡಸಿನ ಮನೆಗೆ ಮಗಳನ್ನೇ ಹೆಂಡತಿ ಆಗು ಅಂತ ಕಳಿಸ್ತವನಲ್ವಾ ನೀನು? ದುಡ್ಡಿಗೋಸ್ಕರ ಬೇರೆಯವ್ರ ತಲೆಗೆ. ಮುಚ್ಚೆ ಬಾಯಿ. ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ನಾಲಿಗೆ ಸೇರಿ ಬಿಡ್ತೇನೆ. ನನ್ನ ಮಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಏನೇ ಇದೆ ನಿನಗೆ? ನಿನ್ನ ನಾಲಿಗೆ ಬಗ್ಗೆ ಪ್ರೀತಿ ಅಭಿಮಾನ ಇದ್ರೆ ಸುಮ್ಮನೆ ಇದ್ಬಿಡು. ಇಲ್ಲದೆ ಇದ್ರೆ ಅದನ್ನ ಕಿತ್ತಿ ನಾಯಿ ನರಿಗಳಿಗೆ ಹಾಕ್ತೀನಿ. ಮಿಸ್ಟರ್ ಚಂದ್ರಶೇಖರ್,
ವಯಸ್ಸಾಗ್ತಾ ನಡಿಗೆ ತಪ್ಪೋದು, ಅದರ ನಡತೆ ತಪ್ಪಬಾರ್ದು. ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಅಳಿಯುತ್ರೆ ಆ ಮಾತನ್ನು ಹೇಳ್ಬೇಡಿ ನೀವು. ಒಂದು ಹೆಣ್ಣಿಗೆ ಗೌರವ ಕೊಡದೆ ನಮ್ಮ ಮನೆ ಮುಂದೆ ಬಂದು ಅಂತರನ ಮೇಲೆ ರೇಗಾಡಿ ನಾಲ್ಗೆ ಕಿತ್ತಾಕ್ತೀನಿ ಅಂದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಏನ್ ಅನ್ಕೊಂಡಿದ್ದೀರಾ ನೀವು? ಇಷ್ಟು ದಿನ ಇಲ್ಲದೆ ಇರೋ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಇದೆ ಅಂದ್ರೆ ಈಗ ಅಂತರ ಹೇಳ್ತಿರೋದು ಸತ್ಯ ಯಾಕಾಗಿರಬಾರ್ದು ಅನ್ನಿಸ್ತಾ ಇದೆ. ಅಳಿಯಂದ್ರೆ ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಲೀಲನ್ನ ನಾನು ತಾಳಿ ಕಟ್ಟಿದ ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ಮನೆ ಬಿಟ್ಟು ಹೋಗುವಂಥದ್ದೇನಿತ್ತು? ಎಲ್ಲ ಸರಿ ಹೋಯ್ತು ಅಂತ ಇರ್ಬೋದಿತ್ತಲ್ಲ. ಆದ್ರೂ ಅವ್ಳು ಕಾಣಿಸ್ತಾ ಇಲ್ಲ ಅಂದ್ರೆ ಈಗ ಅನುಮಾನ ಶುರು ಆಗ್ತದೆ, ಇದೆಲ್ಲ ಪ್ಲಾನ್ ಅಂತ. ಅಯ್ಯೋ ಭಗವಂತ, ನನ್ನ ಮಗಳ ಮೇಲೆ ಈ ರೀತಿ ಆರೋಪಗಳನ್ನೆಲ್ಲ ಮಾಡಬೇಡಿ. ಲೀಲಾ ಯಾವತ್ತೂ ಈ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಿದವಳಲ್ಲ. ಮಾಡಿದ್ರೆ ಅದಕ್ಕೇನೋ ಕಾರಣಗಳು ಇರ್ತವೆ. ಲೀಲನ್ನು ಒಪ್ಕೊಳ್ಳೋಕ್ಕಾಗದೆ ಅಂತರ ಯಾಕೆ ಅವಳನ್ನ ಮನೆಯಿಂದ ಹೊರಗೆ ಹಾಕಿರಬಾರ್ದು? ಯಾಕೆ ಲೀಲಾ ಕಾಣೆ ಆಗೋ ಹಾಗೆ ಮಾಡಿರಬಾರ್ದು ಹೇಳಿ? ನೋಡಿ, ಇನ್ನು ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ಅದನ್ನೇ ಸತ್ಯ ಅಂತ ನಂಬ್ಕೋಬೇಡಿ. ಹಾಗಿದ್ರೆ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕ್ಸಿ, ನಾನು ಅನ್ಕೊಂಡಿರೋ ತಪ್ಪು ಅಂತ ನಿರೂಪಿಸಿ. ಅಲ್ಲಿವರೆಗೂ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ. ಪ್ರತಿದಿನ ಮನೇಲಿ ಏನಾರೋ ಒಂದು ಗಲಾಟೆ, ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅಭಿ ಪ್ಲೀಸ್, ಬೊಗಳೋ ನಾಯಿ ಕಚ್ಚಲ್ಲ ಅಭಿ. ಬೀದಿಲಿ ಹೋಗೋ ನಾಯಿಗಳಿಗೆಲ್ಲ ನೀನು ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೋಬೇಡ. ಪ್ಲೀಸ್ ರಿಲ್ಯಾಕ್ಸ್. ಯಾರ ನಾಯಿ ಅಂತಿದ್ಯಾ ನೀನು? ಅದೇ ಆ ಲೀಲಾ ಅಪ್ಪ ಇದಾರಲ್ಲ ಚಂದ್ರಶೇಖರ್, ಅವ್ರಿಗೆ. ಸ್ಟಾಪ್ ಇಟ್ ಅಂತ. ಯಾವತ್ತೂ ದೊಡ್ಡವ್ರ ಬಗ್ಗೆ ಮರ್ಯಾದೆ ಇಲ್ದಂಗೆ ಮಾತಾಡಬೇಡ. ಅಲ್ಲ ಅಭಿ, ಅವ್ರು ಹೇಗೆ ಮಾತಾಡಿದ್ರು ಅಂತ ಕೇಳಿಸ್ಕೊಂಡ್ರು ಮತ್ತೆ ನೀನು ನನಗೆ ಬೈತಿದ್ಯಲ್ಲ. ಸ್ಟಾಪ್ ಇಟ್ ಅಂತ. ನಾನು 1000 ಮಾತಾಡ್ತೀನಿ, 5 ನಿಮಿಷಕ್ಕೆ ಹೋಗಿ ಸಾರಿ ಕೇಳ್ತೀನಿ. ನನ್ನ ಹಾಗೆ ನೀನು ವರ್ಸೋದು ನನಗಿಷ್ಟ ಇಲ್ಲ. ನನ್ನ ಅವರ ಮಧ್ಯೆ ಅಳಿಯ ಮಾವನ ಸಂಬಂಧ ಇದೆ. ಆ ಸಲಿಗೆಯಲ್ಲಿ ಹಾಗಿರ್ತೀವಿ. ನಿನಗೂ ಅವರು ಯಾವ ಸಂಬಂಧನೂ ಇಲ್ಲ, ಅದು ನೆನಪಿರ್ಲಿ. ಇವನೇನು ಗುರು ಇವನು, ನಿಮಿಷಕ್ಕೂ ಉಲ್ಟಾ ಹೊಡಿತಾನೆ. ಇವನ ಹತ್ರ ಎಷ್ಟು ಹುಷಾರಾಗಿದ್ರು ಕಷ್ಟ. ಆ ಚಂದ್ರಶೇಖರ್ ಮೇಲಿರೋ ಸಿಂಪತಿ ಇನ್ನೂ ಜಾಸ್ತಿ ಆಗೋಕ್ಕೂ ಮುಂಚೆ ಇವನ ಮನಸ್ಸಲ್ಲಿರೋ ಥಾಟ್ನೇ ಚೇಂಜ್ ಮಾಡಬೇಕು. ನೋಡಭಿ, ನಿನಗೆ ದೊಡ್ಡವ್ರ ಮೇಲೆ ಎಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಗೌರವ ಇದೆ. ನಾನು ಬೇಕಾದರೆ ಅವ್ರ ಕಾಲು ತೊಳೆದು ನೀರನ್ನ ತಲೆ ಮೇಲೆ ಹಾಕ್ಕೊಳ್ತೀನಿ.
ಆದರೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಕೋರ್ಟ್ನಲ್ಲಿ ಎಲ್ರಿಗೂ ಸಾಕ್ಷಿ ಹೇಳೋದಕ್ಕೆ ಅವಕಾಶ ಇದೆ, ಆದರೆ ಕ್ರಿಮಿನಲ್ಸ್ಗಳಿಗೆ ಆ ಅವಕಾಶ ಇಲ್ಲ. ಅದೇ ರೀತಿ ಚಂದ್ರಶೇಖರ್ ಅವ್ರು ಹೇಳೋ ಮಾತನ್ನ ನಂಬೋದಕ್ಕೆ ನಾನು ತಯಾರಿಲ್ಲ. ಅಂಥ ದ್ರೋಹ ಅವ್ರು ಏನು ಮಾಡಿದ್ದಾರೆ? ಏನಭಿ, ಕೋಟಿಗಟ್ಟಲೆ ಮೋಸ ಮಾಡಿರೋ ಮನುಷ್ಯ ನಂಬಿಕೆ ದ್ರೋಹ ಮಾಡೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಯಾಕೆ? ನಿನಗೆಲ್ಲ ಮರ್ತೋಯ್ತಾ? ನೆನಪು ಮಾಡ್ಕೊಳ್ಳೋ ಅಂಥದ್ದನ್ನು ಮರಿಬೋದು, ಕೆಲವು ಸಂಬಂಧಗಳನ್ನ ಮರೆಯೋದಕ್ಕಾಗಲ್ಲ. ಚಂದ್ರಶೇಖರ್ ಅವ್ರು ಏನು, ಅವ್ರ ಸ್ವಭಾವ ಏನೋ, ಅವ್ರು ಎಲ್ಲಿಂದ ಬಂದಿದ್ದಾರೆ ನನಗೆ ಚೆನ್ನಾಗಿ ಗೊತ್ತಿದೆ. ಲೀಲಾನು ಒಳ್ಳೆಯವಳು, ಅವಳ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಇವತ್ತು ಮನೆಯಿಂದ ದೂರ ಹೋಗಿದ್ದಾಳೆ ಅಂದರೆ ನಾನು ನೀನು ಚೆನ್ನಾಗಿರಲಿ ಅಂತ ತ್ಯಾಗ ಮಾಡಿ ಹೋಗಿರಬೇಕು. ಅಭಿ ಪ್ಲೀಸ್, ನೀನು ಸುಮ್ಮನೆ ಏನೇನೋ ಅನ್ಕೊಳ್ತಿದ್ಯಾ. ಅಂತರ ನೀನು ಲೀಲನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೆ ಏನೇನೋ ಮಾತಾಡ್ತಾ ಇದೀಯ. ಅವಳು ತ್ಯಾಗ ಮಾಡೋದಕ್ಕೆ ಹೋಗಿದ್ದಾಳೆ. ಅವಳು ತ್ಯಾಗ ಮಾಡೋದಕ್ಕೆ ಹೋಗಿದ್ರೆ ನಾವು ಚೆನ್ನಾಗಿರೋಕ್ಕಾಗಲ್ಲ, ನಾನು ನಗೋದಕ್ಕಾಗಲ್ಲ. ಯಾಕೆಂದರೆ ಲೀಲಾ ಈ ಮನೆ ನಗು ಹೋಗಿದ್ದಾಳೆ. ಅಲ್ಲ ಅಭಿ, ನನ್ನ ಮುಂದೆನೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನನಗೆ ನೋವಾಗುತ್ತೆ ಅಂತ ನಿನಗೆ ಸ್ವಲ್ಪನೂ ಅನ್ಸಲ್ವಾ? ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನೋವಾಗಂಥದ್ದು ಏನಿದೆ? ಅದ್ರ ಮೇಲೂ ನಿಂಗೆ ನೋವಾದರೆ ಅದು ನಿನ್ನ ಕಲ್ಪನೆ ಅಷ್ಟೇ ಅಂತ. ಮಗಳು ವಿಚಾರ ಅಂತ ಬಂದರೆ ಯಾವುದೇ ತಂದೆ ಆಗಲಿ ಹೀಗೆ ನಡ್ಕೊಡ್ತು. ಬಟ್ ನೀನು ಅವ್ರ ಜೊತೆ ರೂಡಾಗಿ ಬಿಹೇವ್ ಮಾಡಬೇಡ. ಎಲ್ಲದಕ್ಕಿಂತ ಮೊದಲು ಲೀಲಾ ಎಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಬರ್ಬೇಕು. ಇಲ್ಲಾಂದ್ರೆ ನಾನು ನೀನು ಹೀಗೆ ಇರಬೇಕಾಗತ್ತೆ. ಏ ಅಭಿ, ಬೇಡ ಬೇಡ, ಪದೇ ಪದೇ ಟ್ವಿಸ್ಟ್ ಕೊಡಬೇಡ. ಎಲ್ಲ ರೆಡಿ ಆಗಿರುವಾಗ ಏನೋ ನಿಂದು. ಬಸ್ 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 ಸ್ವಲ್ಪ ಹೊತ್ತಾದ್ಮೇಲೆ ಬಾ. ಸರ್, ಸ್ವಲ್ಪ ಹೊತ್ತು ಬಿಟ್ಟೆ ಬರ್ತಿದೆ, ಆದರೆ ಯಾರೋ ಬಂದಿದ್ದಾರೆ, ನಿಮ್ಮ ಹತ್ರನೇ ಮಾತಾಡ್ಬೇಕಂತಿದ್ದಾರೆ. ಯಾರು ನೋಡೋಣ? ನಮಸ್ಕಾರ ಸರ್. ನಮಸ್ಕಾರ. ಸರ್, ಏನೋ ಹೇಳ್ಬೇಕಂದ್ರಲ್ವ, ಹೇಳಿ. ಸರ್, ಈ ಮೊಬೈಲು ಕಾಂಪೌಂಡಿಗೆ ಆಚೆ ಸಿಕ್ತು ಸರ್. ನನಗೆ ಈ ಮನೆ ಮೇಡಮ್ದು ಫೋಟೋ ಇದರಲ್ಲಿತ್ತು, ಅದಕ್ಕೆ ಕೊಡೋಣ ಅಂತ ಬಂದೆ ಸರ್. ಸರ್, ಇದು ಲೀಲಾ ಮೇಡಮ್ ಇದ್ದೆ ಫೋನು. ಲೀಲಾ ಫೋನು ಕಾಂಪೌಂಡ್ ಆಚೆನಾ? ಹೌದು ಸರ್. ಅಯ್ಯೋ ದೇವ್ರೆ, ಮಗಳು ಫೋನ್ ಸ್ವಿಚ್ ಆಫ್ ಯಾಕೆ ಬರ್ತಾ ಇದೆ ಅಂತ ಇವಾಗ ಅರ್ಥ ಆಯ್ತು. ಅವಳು ಯಾವತ್ತು ಫೋನು ಬೀಳಿಸ್ಕೊಳ್ಳೋಳಾಗ್ಲಿ, ಮರ್ತು ಎಲ್ಲೋ ಇಟ್ಬಿಡೋಳಾಗ್ಲಿ ಅಲ್ಲ. ಕಂಪೌಂಡಿಂದ ಆಚೆ ಬಿದ್ದಿತ್ತು ಅಂದ್ರೆ ಏನ್ ಅರ್ಥ? ಅಂಕಲ್ ಪ್ಲೀಸ್ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲ ವಿಷಯ ಗೊತ್ತಾಗತ್ತೆ. ಅಂಕಲ್, ಈಚೆ ಬಂದಿದ್ದಾರಲ್ಲ, ಅವ್ರು ವಿಚಾರಿಸ್ಕೋತಾರೆ. ಈ ಮೊಬೈಲ್ ನಿಮ್ಗೆ ಯಾವಾಗ ಸಿಕ್ತು? ನೆನ್ನೆ ನೈಟ್ ಸಿಕ್ಕಿದ್ದು ಸರ್. ನಾನು ಇದೇ ರಸ್ತೆಯಲ್ಲಿ ಬಿಡಂಗಡಿ ಇಟ್ಕೊಂಡಿದ್ದೀನಿ, ಅಲ್ಲಿ ಸಿಕ್ತು ಸರ್ ಈ ಮೊಬೈಲ್. ಸರ್, ರಾತ್ರಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗುವಾಗ ಒಂದು ಕಾರಲ್ಲಿ ಯಾರೋ ಬಂದು ಒಂದು ಹುಡುಗಿನ ಕರ್ಕೊಂಡು ಹೋದ್ರು ಸರ್. ಅಯ್ಯೋ, ನನ್ನ ಮಗಳಲ್ಲಿ ಎಲ್ಲಿದ್ದಾಳೋ ಏನು, ಯಾವ ಪರಿಸ್ಥಿತಿಲಿ ಇದ್ದಾಳೋ ಏನು. ಅಂಕಲ್, ಅವ್ರಿನ್ನೂ ಲೀಲಾ ಅಂತ ಕನ್ಫರ್ಮ್ ಆಗಿಲ್ವಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಫೋನ್ ರೋಡಲ್ಲಿ ಬಿದ್ದಿದೆ ಅಂತಾರೆ, ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಾರೆ. ಇದ್ರ ಅರ್ಥ ಅವಳು ಕಿಡ್ನಾಪ್ ಆಗಿದ್ದಾಳೆ ಅಂತ ತಾನೆ. ಕಾರಲ್ಲಿ ಯಾರು ಬಂದಿದ್ರು ಅಂತ ಏನೋ ಗೊತ್ತಾಯ್ತಾ? ಅಥವಾ ಕಾರ್ ನಂಬರ್ ಏನೋ? ದೂರದಲ್ಲಿದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ, ಆ ನಂಬರು ಕಾಣಲಿಲ್ಲ ಸರ್. ಯಾವ ಕಲರ್ ಇತ್ತು ಅದು? ಬ್ಲಾಕ್ ಕಲರ್ ಕಾರ್ ಸರ್. ನೋಡಿದ್ರ, ನನ್ನ ಮಗಳಿಗೆ ಇಷ್ಟೆಲ್ಲ ಆಗಿದ್ರು ನೀವು ಆರಾಮಾಗಿದ್ದೀರಾ ಅಂತಂದ್ರೆ ಇದನ್ನೆಲ್ಲ ನೀವೇ ಮಾಡ್ಸಿರ್ಬೇಕು.
ನನ್ನ ಗಂಡನ ಬಗ್ಗೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಅವ್ರಿಗೆ ಅಂತ ಒಂದು ಘನತೆ ಇದೆ. ಹೌದಮ್ಮ, ನಿಮಗೆ ನಿಮ್ಮ ಸಂಬಂಧಗಳೇ ಮುಖ್ಯ, ನಮಗೂ ನಮ್ಮ ಸಂಬಂಧ ಮುಖ್ಯಮ್ಮ. ಮಗಳು ಕಾಣೆ ಆಗಿದ್ದಾಳೆ ಅಂತ ಸಂಕಟ ಪಡ್ತಾ ಇದ್ದೀನಿ, ನೀವು ಘನತೆ ಗೌರವದ ಬಗ್ಗೆ ಮಾತಾಡ್ತಿರಲ್ಲ. ನೋಡಿ, ಹೀಗೆ ಮಾಡೋದಕ್ಕೆ ಅವ್ನ ಮನ್ಸು ಒಪ್ಪಲ್ಲ. ಸುಮ್ಮನೆ ಅವನ ಮೇಲೆ ಏನೇನೋ ಆರೋಪ ಮಾಡಬೇಡಿ ನೀವು. ಸರಿ, ಹಾಗಿದ್ರೆ ಪರೀಕ್ಷೆ ಹಾಗೇ ಬಿಡ್ಲಿ, ಹಾಲು ಯಾವುದು ಸುಣ್ಣದ ನೀರು ಯಾವುದು ಅಂತ ಗೊತ್ತಾಗುತ್ತೆ. ಇವ್ರು ಕಿಡ್ನಾಪ್ ಮಾಡಿಸಿಲ್ಲ ಅಂದ್ರೆ ಹಾಗಂತ ನಿರೂಪಿಸ್ಲಿ. ನೋಡಿ, ಲೀಲನ್ಗೆ ಹೀಗೆಲ್ಲ ಮಾಡೋ ಮೈಂಡ್ಸೆಟ್ ನನಗಿಲ್ಲ. ದಯವಿಟ್ಟು ನೋಡ್ಕೊಂಡು ಮಾತಾಡಿ. ಇಷ್ಟೆಲ್ಲ ಹೇಳೋರು ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ಪೊಲೀಸರ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ಅವರು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕ್ತಾರೆ, ಇದ್ರ ಹಿಂದೆ ಯಾರಿದ್ದಾರೆ ಅಂತಾನೂ ಕಂಡು ಹಿಡಿತಾರೆ. ಸರ್, ಬಾಸ್ಗೆ ಲೀಲಾ ಮೇಡಮ್ ಮೇಲೆ ಪ್ರೀತಿ ಇದೆ. ಪ್ರೀತಿ ಇರೋರು ಎದೆಯಲ್ಲಿ ಬಚ್ಚಿಟ್ಕೋತಾರೆ, ಅದ್ಬಿಟ್ಟು ಕಿಡ್ನಾಪ್ ಮಾಡಿ ಮುಚ್ಚಿಡಲ್ಲ ಸರ್. ಎದೆ ಒಳಗೆ ಬಚ್ಚಿಟ್ಕೊಳ್ಳದೆ ಇದ್ರೂ ಪರವಾಗಿಲ್ಲಪ್ಪ, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕೊಡ್ಲಿ ಸಾಕು. ಪ್ರೀತಿ ಇರೋದಕ್ಕೇನೆ ಖಂಡಿತವಾಗ್ಲೂ ಏಜೆ ಸರ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ. ಈ ನಂಬಿಕೆ ನನಗೆ ಮಾತ್ರ ಅಲ್ಲ, ದುರ್ಗಾ ಮೇಡಮ್ಗೆ, ಲಕ್ಷ್ಮಿ ಮೇಡಮ್ಗೆ, ಸರು ಮೇಡಮ್ಗೆ ಎಲ್ರಿಗೂ ಇದೆ. ಹೌದು, ಅವ್ರ ಮನಸ್ಸು ಎಷ್ಟು ಆತಂಕದಲ್ಲಿದೆ ಅಂತ ನಮಗೆ ಕಾಣ್ತಿದೆ. ಏಜೆ ಎಷ್ಟೇ ಸ್ಟ್ರಿಕ್ಟ್ ಇದ್ರು ಅವ್ರ ಮನಸ್ಸು ಬೆಣ್ಣೆ ಇದ್ದ ಹಾಗೆ. ಅವ್ರು ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ, ನೀವು ಯೋಚನೆ ಮಾಡಬೇಡಿ. ಹೌದು ಏಜೆ, ಕಂಪ್ಲೇಂಟ್ ಕೊಟ್ಬಿಡಿ. ನಮ್ಗೆ ಲೀಲಾ ಅತ್ತೆನೇ ಮುಖ್ಯ. ಪೊಲೀಸರು ಬಂದು ವಿಚಾರಿಸ್ಲಿ. ಹೌದು ಏಜೆ, ನಮ್ಮೊಬ್ಬೊಬ್ರನ್ನೇ ತನಿಖೆ ಮಾಡಲಿ. ಎಷ್ಟೊತ್ತು ಬೇಕಾದ್ರೂ ಕೂರಿಸ್ಕೊಂಡು ಪ್ರಶ್ನೆಗಳನ್ನ ಕೇಳಲಿ. ಹೌದು ಏಜೆ, ಏನೇ ಕೇಳಿದ್ರು ಉತ್ತರ ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಯಾರು ಮಾಡಿದ್ದಾರೆ ಅಂತ ಹೊರಗೆ ಬಂದೇ ಬರುತ್ತೆ. ಬೇಡ ಅಭಿ, ಪೊಲೀಸು, ಕೋರ್ಟು, ಕೇಸು ಅಂತ ಹೋದರೆ ವಿಷಯ ದೊಡ್ಡದಾಗುತ್ತೆ. ನಿನ್ನ ವಿಷಯ ಅಂತ ಬಂದರೆ ಬರೀ ನ್ಯೂಸ್ ಅಲ್ಲ, ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ. ಆಗ ನಮ್ಮನೆ ಮರ್ಯಾದೆನೇ ಹೋಗೋದು, ಜೊತೆಲಿ ಲೀಲನ್ ಮರ್ಯಾದೆನೂ ಹೋಗುತ್ತೆ. ಜನ 1ಕ್ಕೆ 4 ಸೇರಿಸ್ಕೊಂಡು ಮಾತಾಡ್ತಾರೆ, ಆಗ ಅವಳಿಗೆ ಪ್ರಾಬ್ಲಮ್ ಆಗೋದು. ಪ್ಲೀಸ್ ಅರ್ಥ ಮಾಡ್ಕೊ. ಹೋಗಾಗುತ್ತೆ ಹೀಗಾಗುತ್ತೆ ಅಂತ ಹೆದರು ಕೂತ್ರೆ ನನ್ನ ಮಗಳು ಹೆಣ ನೋಡೋ ಪರಿಸ್ಥಿತಿ ಬಂದರೂ ಬಂತೆ. ನಾನು ಬದುಕಿರುವಾಗ ಅದಾಗಬಾರ್ದು. ನೀವು ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ನಾನೇ ಹೋಗಿ ಕೊಡ್ತೀನಿ ಇವಾಗಲೇ. ಒಂದು ನಿಮಿಷ, ನನಗೆ 2 ದಿನ ಟೈಮ್ ಕೊಡಿ. ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಅವಳನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ನನ್ನ ಕೈಲಿ ಆಗಲಿಲ್ಲ ಅಂದರೆ ಆಗ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಏನಾಗುತ್ತೋ ನೋಡೋಣ. ಸರಿ ಸರ್, 2 ದಿನ ಕಾಯ್ತೀನಿ, ಸದ್ಯಕ್ಕೆ ಹೊರಡ್ತೀನಿ. ಅಂಕಲ್, ನಮ್ಮ ಮನೆಗೆ ಬಂದ ಹಾಗೆ ಹೋಗ್ತಿದ್ದೀರಲ್ಲ, ಅಟ್ಲೀಸ್ಟ್ 1 ಲೋಟ ನೀರಾದ್ರು. ಹಾಗೆ ಎಲ್ಲಮ್ಮ ಹೋಗ್ತಾ ಇದ್ದೀನಿ, ಚೊಂಬು ತುಂಬ ಕಣ್ಣೀರು ತುಂಬಿಸ್ಕೊಂಡು ಹೋಗ್ತಾ ಇದ್ದೀನಿ. ಎರಡು ದಿನ ಕಾಯ್ತೀನಿ. ಲೀಲನ್ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇವ್ರು ಬೆಳಿಗ್ಗೆ ಹೋದವರು, ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ಹೀಗಾದ್ರೆ ಮನೆಯವ್ರ ಪರಿಸ್ಥಿತಿ ಏನಾಗ್ಬೇಡ, ನಮ್ಗೆ ಹೇಗೆ ಅನ್ಸುತ್ತೆ ಅಂತಾನು ಯೋಚನೆ ಇಲ್ಲ ಇವ್ರಿಗೆ. ರೀ, ಕುತ್ಕೊಳ್ಳಿ. ಏನಾಯ್ತ್ರಿ? ಈಗ ಹೇಳಿ, ಏನಾಯ್ತು? ಬಡವರು ಕೋಪ ದವಡೆಗೆ ಮೂಲ ಅಂತಾರಲ್ಲ, ಹಾಗಾಯ್ತು ನಮ್ಮ ಪರಿಸ್ಥಿತಿ. ರೀ, ಒಟ್ಟಾಗಿ ಮಾತಾಡಬೇಡಿ. ಅದೇನಾಯ್ತು ಅಂತ ನೇರವಾಗಿ ಹೇಳಿ. ಕೌಸಲ್ಯ, ನಿನ್ನ ಗಂಡ ಬಡವ ಕಣೆ.
ಅವನ ಮಾತು ಯಾರಿಗೂ ಕೇಳಲ್ಲ. ಬಡವರು ಯಾವ ಸೌಂಡು ಮಾಡೋಕ್ಕಾಗಲ್ಲ. ಆದರೆ ನಾವು ಕೇಳಿಸ್ಕೊಳ್ಳೋ ಮಾತು ಮಾತ್ರ ಮನಸ್ಸಿಗೆ ಹೋಗುತ್ತೆ, ಮನಸ್ಸಿಗೆ ಹೋಗಿ ಗಾಯ ಮಾಡುತ್ತೆ. ವಿಷಯ ಸರಿ ಆಗೋವರೆಗೂ ಗಾಯ ಮಾಡ್ತಾನೇ ಇರುತ್ತೆ. ಬೆಳಗ್ಗಿಂದ ಊಟ ತಿಂಡಿ ನೀರು ಬಿಟ್ಟು ಎಜೆ ಅವ್ರ ಮನೆ ಮುಂದೆ ಧರಣಿ ಮಾಡಿದೆ ಕಣೆ. ಧರಣಿನ ಯಾಕೆ? ನನ್ನ ಬೇಡಿಕೆ ಈಡೇರಬೇಕು ಅಂತ. ಅವ್ರ ಮನೇಲಿ ನಿಮ್ದೇನ್ರಿ ಬೇಡಿಕೆ? ನಮ್ಮ ಮಗಳು ಲೀಲಾ ಸಿಗಬೇಕು ಅಂತ. ರೀ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಕೌಸಲ್ಯ, ನಮ್ಮ ಮಗಳು ಲೀಲಾ ಕಾಣಿಸ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದಾನೇ ಕಾಣಿಸ್ತಾ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮಗಳು ಯಾರಿಗೂ ಹೇಳ್ದೆ ಕೇಳದೆ ಈ ಲೆಟರ್ನ ಇಟ್ಬಿಟ್ಟು ಹೋಗಿದ್ದಾಳೆ. ನನಗೆ 2 ದಿನ ಟೈಮ್ ಕೊಡಿ. ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಅವಳನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೇನೆ.